ಅಭ್ಯಾಸ 1.1 ಪ್ರಶ್ನೆ 1 0 ಒಂದು ಭಾಗಲಬ್ಧ ಸಂಖ್ಯೆಯೇ? ನೀವು ಅದನ್ನು p/q ರೂಪದಲ್ಲಿ ಬರೆಯಬಹುದೇ? ಹೌದು, 0 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಯಾಕೆಂದರೆ 0ನ್ನು ನಾವು 0/1, 0/2, 0/3, 0/4 ಈ ಥರ ಬರೆದ್ರೆ ಆನ್ಸರ್ 0ನೇ ಬರುತ್ತೆ. ಇಲ್ಲಿ p ಮತ್ತು q ಅಂದರೆ ಅಂಶ ಮತ್ತು ಛೇದದಲ್ಲಿ ಇರೋ ಸಂಖ್ಯೆಗಳು z ಅಂದರೆ ಪೂರ್ಣಾಂಕಗಳ ಗಣದಲ್ಲಿ ಬರುತ್ತದೆ. ಹಾಗೂ q is not equals to 0 ಅಂದರೆ ಛೇದದಲ್ಲಿ ಸಂಖ್ಯೆ 0 ಆಗಿಲ್ಲ. ಹಾಗಾಗಿ ನಾವು 0ನ p/q ರೂಪದಲ್ಲಿ ಬರೆಯಬಹುದಾಗಿದೆ. ಆದ್ದರಿಂದ 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಪ್ರಶ್ನೆ 2 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 3 ಮತ್ತು 4ರ ನಡುವೆ ಭಾಗಲಬ್ಧ ಸಂಖ್ಯೆಗಳು ತುಂಬ ಇವೆ. ಅದರಲ್ಲಿ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯೋಣ. 3ನ್ನು 3/1 ಹಾಗೂ 4ನ್ನು 4/1 ಅಂತ ಬರ್ಕೊಂಡು 7ರಿಂದ ಅಂಶ ಮತ್ತು ಛೇದಗಳಿಗೆ ಗುಣಿಸಬೇಕು. ಆಗ 3/1 21/7 ಹಾಗೂ 4/1 28/7 ಆಗುತ್ತದೆ. ಈಗ ಇದರಲ್ಲಿ 21/7 ಹಾಗೂ 28/7ರ ಮಧ್ಯೆ ಇರುವ 6 ಭಾಗಲಬ್ಧ ಸಂಖ್ಯೆಗಳನ್ನು ಈಸಿಯಾಗಿ ಬರಿಬೋದು. ಇದರಲ್ಲಿ ಅಂಶ ಮತ್ತು ಛೇದಗಳಿಗೆ 7ನ್ನು ಬಿಟ್ಟು ಬೇರೆ ಸಂಖ್ಯೆಯಿಂದ ಕೂಡ ಗುಣಿಸ್ಬೋದು. ಆದರೆ ಚಿಕ್ಕ ಸಂಖ್ಯೆ ತಗೊಂಡ್ರೆ 6 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಉದಾಹರಣೆಗೆ 3ರಿಂದ ಗುಣಿಸಿದ್ರೆ 9/3 ಮತ್ತು 12/3 ಆಯಿತು. ಆವಾಗ 6 ಭಾಗಲಬ್ಧ ಸಂಖ್ಯೆ ಸಿಗಲ್ಲ. ಸೊ ಗುಣಿಸುವಾಗ ದೊಡ್ಡ ಸಂಖ್ಯೆ ತಗೊಂಡ್ರೆ ನಮಗೆ ಜಾಸ್ತಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಪ್ರಶ್ನೆ 3 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಈ ಲೆಕ್ಕವು ಕೂಡ ಎರಡನೇ ಲೆಕ್ಕದ ರೀತಿಯಲ್ಲೇ ಇದೆ. ಇದರಲ್ಲಿ ನಾವು ಅಂಶ ಮತ್ತು ಛೇದಗಳಿಗೆ 10ರಿಂದ ಗುಣಿಸೋಣ. ಆಗ 3/5 30/50 ಹಾಗೂ 4/5 40/50 ಆಗುತ್ತದೆ. ಈಗ 30/50 ಹಾಗೂ 40/50 ಈ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಯಾವುದೇ 5 ಭಾಗಲಬ್ಧ ಸಂಖ್ಯೆಯನ್ನು ನಾವು ಈಸಿಯಾಗಿ ಬರಿಬೋದು. ಪ್ರಶ್ನೆ 4 ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ. ಉಪಪ್ರಶ್ನೆ 1 ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಸರಿಯಾಗಿದೆ. ಯಾಕೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು 1, 2, 3 ಈ ರೀತಿ ಮುಂದುವರಿತಾ ಹೋಗುತ್ತೆ. ಹಾಗೆ ಪೂರ್ಣ ಸಂಖ್ಯೆಗಳು 0, 1, 2, 3 ಈ ರೀತಿ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಗಣದಲ್ಲೇ ಬರುತ್ತವೆ. ಉಪಪ್ರಶ್ನೆ 2 ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ತಪ್ಪು. ಯಾಕೆ ಅಂದರೆ ಪೂರ್ಣ ಸಂಖ್ಯೆಗಳು 0, 1, 2 ಈ ರೀತಿ ಮುಂದುವರಿತಾ ಹೋದರೆ ಪೂರ್ಣಾಂಕಗಳು 0, ±1, ±2, ±3 ಈ ರೀತಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಕಡೆಗಳಲ್ಲೂ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಋಣಾತ್ಮಕ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಯಾಗಲು ಸಾಧ್ಯವಿಲ್ಲ. ಉದಾಹರಣೆಗೆ -2 ಇದು ಒಂದು ಪೂರ್ಣಾಂಕ ಆದರೆ ಪೂರ್ಣ ಸಂಖ್ಯೆ ಆಗಿಲ್ಲ. ಉಪಪ್ರಶ್ನೆ 3 ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ತಪ್ಪು. ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಹೊರತು ಪ್ರತಿ ಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಆಗಿರೋದಿಲ್ಲ. ಉದಾಹರಣೆಗೆ 4/5 ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಪೂರ್ಣ ಸಂಖ್ಯೆ ಆಗಿಲ್ಲ.